ನಮಸ್ಕಾರ ಎಲ್ಲಾರು ಹೆಂಗದಿರಿ. ಇವತ್ ನಾನ್ ನಿಮ್ಗ ರಾಗಿ ರೊಟ್ಟಿ ಮಾಡಿ ತೋರ್ಸತೀನಿ. ರಾಗಿ ರೊಟ್ಟಿ ಅಂದ್ಕೂಳೆ ಎಷ್ಟೋ ಜನ ಅದಕ್ಕ ಉಳ್ಳಾಗಡ್ಡಿ, ಕ್ಯಾರೆಟ್, ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕಿ ತಾಲಿಪಟ್ಟು ಗತೆ ಮಾಡ್ತಾರ. ಬಟ್ ರಾಗಿ ರೊಟ್ಟಿನ ಈಗ ಜೋಳದ ರೊಟ್ಟಿ ಹೆಂಗ್ ಮಾಡ್ತೀವಲ್ಲ ಹಂಗೂ ಮಾಡ್ಬೋದ. ಸೊ ಹಂಗ್ ಮಾಡಿ ತೋರಿಸ್ತೇನೆ ಇವತ್ ನಾನ್ ನಿಮ್ಗೆಲ್ಲರಿಗೂ ಬರ್ರಿ ಮಾಡೋಣ ಅಂತ. ಅದಕ್ಕೆ ನಾನೀಗ ಏನ್ ಮಾಡಿದೆ ಅಂದ್ರೆ 1 ಗ್ಲಾಸ್ ರಾಗಿ ಹಿಟ್ಟು ತಗೊಂಡೇನಿ. ಈ 1 ಗ್ಲಾಸ್ ರಾಗಿ ಹಿಟ್ಟಿಂದ ಹೆಂಗ್ ರೊಟ್ಟಿ ಮಾಡೋದನ್ನ ತೋರಿಸ್ತೇನೆ ಬರ್ರಿ. ಈ ರಾಗಿ ರೊಟ್ಟಿ ಮಾಡಾಕ ಫಸ್ಟ್ ನಾವ್ ಯಾವ ಅಳತಿಲೆ ಹಿಟ್ಟು ತಗೊಂಡೇವಲ್ಲ ಅದ ಗ್ಲಾಸ್ ಅಳತಿಲೆ ನಾನು ನೀರ್ ಹಾಕತ್ತೇನ್ರಿ. ನೋಡ್ರಿ ನೀರ್ ಗುಳ್ಳಿ ಬಂದಾವ. 1-2 ಸ್ಪೂನ್ ರಾಗಿ ಹಿಟ್ಟು ತಗೊಂಡು ಅದಕ್ಕೊಂದ್ ಸ್ವಲ್ಪ ನೀರ್ ಹಾಕಿ ಹಿಂಗ ನೀರ್ಗತೆ ಮಾಡಿ ಅದನ್ನೇ ಈ ನೀರೊಳಗ್ ಹಾಕ್ಬೇಕೀಗ. ಅಂದ್ರೆ ರಾಗಿ ಹಿಟ್ಟು ಗಂಟ್ ಆಗೋದಿಲ್ಲ. ನಾವ್ ಇದಕ್ಕೆ ಏನಂತೇವೆ ಅಂದ್ರೆ ರೊಟ್ಟಿ ಮಾಡ್ಬೇಕಾದ್ರೆ ಹಿಟ್ಟು ರೆಡಿ ಮಾಡ್ಕೊಳಕ್ಕೆ ಜಿಗಟ್ ಹಾಕೊಳ್ಳೋದು ಅಂತೆ. ಈ ನೀರ್ ಹಿಂಗ್ ಕುದಿಬೇಕಾದ್ರೆ ನಾವೇನ್ ಹಿಟ್ಟು ತಗೊಂಡೇವಲ್ರಿ ಆ ಹಿಟ್ಟನ್ನ ಹಾಕೋಬೇಕು. ಒಂದ್ ಸ್ವಲ್ಪ ಗ್ಯಾಸ್ ಊರಿ ಸಣ್ಣ ಇಟ್ಕೋಬೇಕು. ಈಗ ಹಾಕೊಂಡೆ ಹಿಂಗ್ ಹಾಕಿ ಹಿಂಗ ಒಂದ್ ಚುಂಚಗ ತಗೊಂಡೆ ಹಿಂಗ ಎಡ್ಕೊಂತ ಇರ್ಬೇಕು. ಹಿಂಗ ಜಿಗಟ್ ಹಾಕೊಂಡ್ ಮಾಡೋ ರೊಟ್ಟಿಗೆ ಒಂದ್ ಕಡೆ ಉಕ್ಕರ್ಸಿದ ರೊಟ್ಟಿನೂ ಅಂತಾರ. ಉಕ್ಕರ್ಸಿದ ರೊಟ್ಟಿನೂ ಅಂತಾರು. ನಾವು ಹಿಂಗ್ ಮಾಡ್ಕೊಳಕ್ ಜಿಗಿಟ್ ಹಾಕೋದಂತೇವ್ರಿ. ಹಿಂಗ ನಾರ್ಮಲ್ ಜೋಳದ ರೊಟ್ಟಿ ಮಾಡ್ಬೇಕಾದ್ರು ಹಿಂಗ ಜಿಗಿಟ್ ಹಾಕೊಂಡ ಮಾಡ್ತಾರ. ಸೊ ಅದಕ್ಕೆ ಇದು ರಾಗಿ ಹಿಟ್ಟಿಂಗ್ ಮಾಡ್ಬೇಕಾದ್ರು ನಾ ಹಿಂಗ ಮಾಡತ್ತೀನಿ. ಹಿಂಗ್ ಮಾಡಿದ್ರೆ ಈಸಿಯಾಗಿ ಬರ್ತಾವ, ಅಂದ್ರೆ ಹರಿಯೋದಿಲ್ಲ, ಬಾಳ ಈಸಿಯಾಗಿ ರೊಟ್ಟಿ ಬರ್ತಾವ. ನೀವ್ ಇಲ್ಲಪ್ಪ ಬಿಸಿನೀರ್ ತಗೊಂಡ ಹಿಟ್ಟಿಗೆ ಹಾಕಿ ಕೈನ ಕಲ್ಸಿ ಅದೆಲ್ಲ ಅಂದ್ರೆ ಸ್ವಲ್ಪ ಡಿಫಿಕಲ್ಟ್ ಆಕೈತಿ. ಬಿಗಿನರ್ಸಿಗೆಲ್ಲ ಅದ ಕಷ್ಟ ಆಕೈತಿ ಮಾಡಾಕ. ಸೊ ಹಿಂಗ್ ಮಾಡಿದ್ರೆ ಈಸಿಯಾಗಿ ಬರ್ತಾವ ರೊಟ್ಟಿ. ಹಿಂಗಾಗಿಂದ ಒಂದ್ 2 ನಿಮಿಷ ಪ್ಲೇಟ್ ಮುಚ್ಚಿ ಸಣ್ಣ ಉರಿಯೊಳಗ ಬಿಡ್ಬೇಕ್ರಿ ಅದನ್ನ. ಆಮೇಲೆ ಇಳಿಸ್ಕೊಳ್ಳೋಣ ಕೆಳಗೆ. ನೋಡ್ರಿ ಈಗ 1-2 ನಿಮಿಷ ಆಗೈತಿ. ಈಗ ಇದನ್ನ ಇಳಿಸ್ಕೊಳತೀನಿ. ನೋಡ್ರಿ ಹಿಂಗ್ ತಕೊಂಡೇವಲ್ಲ ಈ ಜಿಗಟೆ. ಈಗ ಇದಕ್ಕ ಸ್ವಲ್ಪ ಒಣ ಹಿಟ್ಟು ಹಾಕೋಬೇಕು. ಒಣ ಹಿಟ್ಟು ಹಾಕೊಂಡ ಚಂದಂಗ ಹಿಟ್ಟನ್ನ ನಾದ್ಕೋಬೇಕು. ಸೇಮ್ ಪ್ರೊಸೆಸ್ ರೀ. ಜೋಳದ ರೊಟ್ಟಿಗೂ ಸೇಮ್ ಪ್ರೊಸೆಸ್ ಇರ್ತೈತಿ. ನೋಡ್ರಿ ಈಗ ಹಿಂಗ್ ಒಣ ಹಿಟ್ಟು ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ತಗೊಂಡ ಹಾಕೊಂಡು ಹಿಂಗ್ ನಾದ್ಕೋಬೇಕು. ಬಿಸಿ ಇರ್ತೈತಿ ಸ್ವಲ್ಪ ನೋಡ್ಬೇಕು. ಬಿಸಿ ಇರ್ತೈತಿ. ಒಂದ್ ಸ್ವಲ್ಪ ತಣ್ಣೀರ್ ಮುಟ್ಕೊಂಡು ಹಿಂಗ ಕೈಗೆ ತಣ್ಣೀರ್ ಹಾಕೊಂಡು ಹಿಂಗ್ ನಾದ್ಕೋಬೇಕು ಚೆನ್ನಾಗಿ. ನೋಡ್ರಿ ನೀವು ಹಿಟ್ಟು ಎಷ್ಟ್ ಚಲೋ ನಾದ್ಕೋತೀರಿ ಅಷ್ಟ್ ಚಲೋ ರೊಟ್ಟಿ ಆಗ್ತಾವ. ಹಿಟ್ಟೇನಾದ್ರು ನೀವು ಚಂದಂಗ್ ಗಂಟ್ ಇಟ್ಟು ಇನ್ ಕೇಸ್ ಚೆನ್ನಾಗಿ ನಾದ್ಕೊಲಿಲ್ಲ ಅಂತಂದ್ರೆ ರೊಟ್ಟಿ ಸರಿ ಆಗೋದಿಲ್ಲ. ನಿಮ್ಗೆ ಗುರ್ತಾಗ್ತೈತಿ ಹಿಟ್ಟು ನಾದ್ಕೊಂತನ ಗೊತ್ತಾಕೈತಿ ಎಷ್ಟ್ ಮೆತ್ತಗ್ ಬೇಕು ಎಷ್ಟ್ ಗಟ್ಟಿ ಬೇಕಂತ ಹೇಳಿ. ಹಂಗ್ ನೋಡ್ಕೊಂಡು ನಾದ್ಕೋಬೇಕು ಹಿಟ್ಟು ಅಂತ ಹೇಳಿ. ಅಂಟಾಗ್ತಿರ್ತೈತಿ ಕೈಗೆ. ನೋಡ್ರಿ ಇಲ್ಲ ಹಿಂಗ ಹಿಟ್ಟು ಅನ್ಕೋತಿರ್ತೈತಿ. ಅದಕ್ಕೊಂದ್ ಸ್ವಲ್ಪ ಒಣ ಹಿಟ್ಟು ಹಾಕೋಂತ ನಾದ್ಬೇಕು. ಬೇಕಂದ್ರೆ ಇನ್ನು ಸ್ವಲ್ಪ ಹೋಗ್ಬೋದು. ನನ್ಗೊಂದ್ ಸ್ವಲ್ಪ ಮೆತ್ತಗ್ ಜಾಸ್ತಿ ಅನ್ಸತೈತಿ. ಅದಕ್ಕೆ ನಾ ಹಿಟ್ಟು ಜಾಸ್ತಿ ಹಾಕೊಳತ್ತೀನಿ ಸ್ವಲ್ಪ. ನೋಡ್ರಿ ಈಗ ಹಿಟ್ಟು ರೆಡಿ ಆಗೈತಿ. ಈ ತರ ಹಿಟ್ಟು ರೆಡಿ ಮಾಡ್ಕೋಬೇಕ. ಹಿಂಗ ಮೆತ್ತಗಿರ್ಬೇಕು ಹಿಟ್ಟು. ಹಿಂಗ್ ರೆಡಿ ಮಾಡ್ಕೊಂಡ ರೊಟ್ಟಿ ಮಾಡೋಣ ಬರ್ರಿ. ಈಗ ಫಸ್ಟ್ ಈಗ ಒಂದ್ ಸ್ವಲ್ಪ ಹಿಟ್ಟು ತಗೊಂಡ ಈ ತರ ರೌಂಡ್ ಆಗಿ ಮಾಡಿ ಒಂದ್ ಸ್ವಲ್ಪ ಹಿಟ್ಟು ಹಿಂಗ ಹಾಕಿ ಫಸ್ಟಿಗೆ ಒಂದ್ ಸ್ವಲ್ಪ ದೊಡ್ಡದಾಗೋವರೆಗೂ ಬಡಿತೇನೆ ನಾನು. ಆಮೇಲೆ ಲಟ್ಟಿಸ್ತೇನ್ರಿ. ಈಗ ನೋಡ್ರಿ ಈ ತರ ಲಟ್ಟಂಗಿ. ಈಗ ಈ ತರ ಕವರ್ ಹಾಕಿ ಯಾಕೆ ಮಾಡಿರ್ತೇವೆ ಅಂತಂದ್ರ ಜೋಳದ ರೊಟ್ಟಿ ಮಾಡಾಕ ನಾರ್ಮಲ್ ಲತ್ತೆ ಗುಣಿಯಿಂದ ಮಾಡಾಕ್ ಬರೋದಿಲ್ಲ. ಅದಕ್ಕೆ ಹರಿತೈತಿ ಅಂದ್ರೆ ಅಂಟ್ಕೋತೈತಿ ಹಿಟ್ಟು. ಸೊ ನಾವ್ ಅದಕ್ಕೆ ಹಿಂಗ ಹಾಳಿ ಹಾಕಿರ್ತೇವೆ. ಇದು ಹೆಂಗ್ ಹಾಕೋದಂತ ನೆಕ್ಸ್ಟ್ ವಿಡಿಯೋದಾಗ ಮಾಡಿ ತೋರಿಸ್ತೇನೆ ಒಂದ್ಸಲ. ಸೊ ಅದ್ರಲ್ಲೇನೆ ಇದು ರೊಟ್ಟಿ ಮಾಡತ್ತೀನಿ ಈಗ. ನೋಡ್ರಿ ಇಷ್ಟ ಆರಾಮಾಗಿ ಈಸಿಯಾಗಿ ಆಗ್ತೈತಿ ರೊಟ್ಟಿ. ಈಗ ಹಂಚ್ ಕಾಸಕ್ ಇಟ್ಟೇನ್ರಿ. ಒಂದ್ ವಾಟೆ ತಗೊಂಡು ಅದಕ್ಕೆ ನೀರ್ ಹಾಕಿ ಒಂದ್ ಕಾಟನ್ ಬಟ್ಟೆ ಹಾಕಿಟ್ಟೇನ್ರಿ. ಅಂದ್ರೆ ರೊಟ್ಟಿಗೆ ಹಚ್ಚಾಕಿದೆ ನೀರ್. ಕಾಟನ್ ಬಟ್ಟೆನೂ ತಗೋಬೇಕ. ಬೇರೆ ತರದ ಬಟ್ಟೆ ತಗೊಂಡ್ರೆ ಸರಿ ಆಗಲ್ಲ. ಎಷ್ಟೋ ಜನಕ್ಕೆ ರೊಟ್ಟಿ ತೆಗೆದು ಹಾಕಕ್ಕೂ ಬರಂಗಿಲ್ಲ. ಸೊ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಈಗ ಬಲಗೈಯಿಂದ ರೊಟ್ಟಿ ಹಿಂಗ್ ಎತ್ಕೊಂಡ ಎಡಗೈ ಒಳಗೆ ಹಿಂಗ್ ಹಾಕಿ ನೆಕ್ಸ್ಟ್ ಇದ್ ಹಿಂಗ್ ಹಾಕಿದ್ರೆ ಬಲಗೈ ಒಳಗ ಕೆಳಗಿನತ್ಲ ಕೆಳಗಿನ ಪಾರ್ಟ್ ಬಲಗೈ ಒಳಗ್ ಬರ್ಬೇಕ. ಈಗ ಇದನ್ನ ಹಂಚನ ಹಾಕೋಣ. ಹಿಂಗ್ ಹಾಕಿ
ಹಾಕಿದ ಒಂದ್ 2-3 ಸೆಕೆಂಡಿಗೆ ನಾವೇನ್ ನೀರ್ ಇಟ್ಕೊಂಡೇವಲ್ಲ ಆರ್ಬಿಯಿಂದ ಚಂದಂಗ ನೀರ್ ಹಾಕ್ಬೇಕು. ಹಿಂಗ ನೀರ್ ಹಚ್ಬೇಕು ನೋಡ್ರಿ. ಈಗ ಸ್ವಲ್ಪ ಒಣಗೈತ್. ನಾ ಏನ್ ನೀರ್ ಹಚ್ಚಿರ್ತೇನಲ್ಲ ಆ ನೀರ್ ಒಣಗಿದ ಮೇಲೆ ಆ ರೊಟ್ಟಿನ ಹಿಂಗ ತಿರುಗಿ ಹಾಕ್ಬೇಕು. ಈಗ ಆ ಕಡೆ ಇನ್ನೊಂದ್ ರೊಟ್ಟಿ ಆಗೋವರೆಗೂ ನಾ ಇಲ್ಲಿ ಇನ್ನೊಂದ್ ರೊಟ್ಟಿ ಮಾಡ್ಕೊತೇನ್ರಿ. ಈಗ ಅದ್ ಬೇಯೋವರೆಗೂ ಹಿಂಗ್ ರೊಟ್ಟಿ ಮಾಡ್ಕೊಂತನ ಬೇಯಿಸೋದಾದ್ರ ಇಲ್ಲಿ ನೋಡ್ರಿ ಈಗ ಆಲ್ರೆಡಿ ಒಂದ್ ಸ್ವಲ್ಪ ಉಬ್ಬೈತಿ. ಹಿಂಗ ಹೊಳಿಸ್ ಹಾಕಿದಾಗ ಹಿಂಗ್ ಸ್ವಲ್ಪ ಉಪ್ಪು ತಿರ್ತೈತಿ. ಹಿಂಗ ರೊಟ್ಟಿಗೆ ಒಂದ್ ಸ್ವಲ್ಪ ಕಾಟನ್, ಈ ತರ ಕಾಟನ್ ಬಟ್ಟೆ ತಗೊಂಡ ಒತ್ತಿರ್ಬೇಕು. ಹಂಗ ರೊಟ್ಟಿ ಚೆನ್ನಾಗಿ ಬೇಯ್ತೈತ್ರಿ. ನೋಡ್ರಿ ಈಗ ರೊಟ್ಟಿ ರೆಡಿ ಆಗೈತಿ. ಹಿಂಗಾಗಿಂದ ಇದನ್ನ ಮತ್ತೆ ಹಂಚಿನ ಕ್ಲೀನ್ ಮಾಡ್ಕೋಬೇಕು ನೆಕ್ಸ್ಟ್ ರೊಟ್ಟಿ ಹಾಕಾಕ. ನೋಡ್ರಿ ಬಿಸಿ ಬಿಸಿ ರಾಗಿ ರೊಟ್ಟಿ ರೆಡಿ ಆಗ್ಯಾವ. ಈ ರೊಟ್ಟಿ ಜೊತೆಗೆ ನೀವು ಯಾವ್ದಾದ್ರು ಚಟ್ನಿ ಮಾಡ್ಕೊಂಡ್ ತಿನ್ಬೋದು. ಕೊಬ್ಬರಿ ಚಟ್ನಿ, ಈರುಳ್ಳಿ ಚಟ್ನಿ, ಇಲ್ಲ ಟೊಮ್ಯಾಟೊ ಚಟ್ನಿ ಏನಾರ ಮಾಡ್ಕೊಂಡ್ ತಿನ್ಬೋದು. ಇಲ್ಲ ಉಪ್ಪಿನಕಾಯಿ ಕೂಡ ಹಚ್ಕೊಂಡ್ ತಿನ್ಬೋದ. ನೀವು ಇದನ್ನ ಮಾಡ್ಕೊಂಡ್ ತಿನ್ರಿ. ಹೆಂಗಾಗೈತಿ ಅಂತ ಕಮೆಂಟ್ ಮಾಡ್ರಿ. ಹಂಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು.